ಕೂಗಾಡಲಿ, ಎಷ್ಟೇ ಹೋರಾಡಲಿ, ವಿಜಯೇಂದ್ರ ಭದ್ರ. ಬಿವೈ ವಿಜೇಂದ್ರಗೆ ದೆಹಲಿ ದೊರೆಗಳಿಂದಲೇ ಬಹುಪರಾಕ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರೇ ದಿ ಬೆಸ್ಟ್. ವಿಜಯೇಂದ್ರ ವಿರುದ್ಧ ದಂಗೆ ಎದ್ದವರಿಗೆಲ್ಲ ಅಯ್ಯೋ ಪಾಪ ನಿರಾಸೆ. ಹೈಕಮಾಂಡ್ಗೆ ಯತ್ನಾಳ್ ಟೀಮ್ ದೂರು ನೀಡಿದ್ರು ನೋ ಯೂಸ್. ಲಿಂಬಾವಳಿ ಎಷ್ಟೇ ಬಾರಿ ದೆಹಲಿಗೆ ಹೋಗಿ ಬಂದಿದ್ರು ರಿಸಲ್ಟ್ ಮಾತ್ರ ಝೀರೋ. ಅರವಿಂದ್ ಲಿಂಬಾವಳಿ ದೂರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ವರಿಷ್ಠರು. ವಿಜೇಂದ್ರ ವಿರುದ್ಧ ಸಾಲು ಸಾಲು ದೂರು ನೀಡಿದ್ದೆಲ್ಲವೂ ವೇಸ್ಟ್. ನೆಪ ಮಾತ್ರಕ್ಕೆ ಚುನಾವಣೆ, ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ. ಸರ್ವಸಮ್ಮತರಾಗಿ ವಿಜಯೇಂದ್ರ ಆಯ್ಕೆಗೆ ಹೈಕಮಾಂಡ್ ಪ್ಲಾನ್. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರೆದ್ರೆ ಪಕ್ಷಕ್ಕೆ ಲಾಭ. ಬೀದರ್ನಿಂದ ಚಾಮರಾಜನಗರದವರೆಗೂ ಸಂಘಟನೆಗೆ ಬಲ. ಜಾತಿ ಸಮೀಕರಣ ದೃಷ್ಟಿಯಿಂದಲೂ ಪಕ್ಷಕ್ಕೆ ವಿಜಯೇಂದ್ರ ಪ್ಲಸ್. ಹೀಗಾಗಿ ಯತ್ನಾಳ್ ಬಣವನ್ನ ಸಮಾಧಾನ ಪಡಿಸಲು ಹೈ ಪ್ಲಾನ್ ಮಾಡಿಕೊಂಡಿದೆ. ಯಾರೇ ಎಷ್ಟೇ ಕೂಗಾಡಿದ್ರು ಕೂಡ ವಿಜೇಂದ್ರ ಅವರನ್ನ ಅಳ್ಳಾಡ್ಸೋಕೆ ಆಗ್ತಿಲ್ಲ. ಯಾಕೆಂದ್ರೆ ಯತ್ನಾಳ್ ಅಂಡ್ ಟೀಮ್ ಹೇಗಾದ್ರೂ ಮಾಡಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ನಿಟ್ಟಿನಲ್ಲೇ ಯತ್ನಾಳ್ ಅಂಡ್ ಟೀಮ್ ಹೋರಾಡುತ್ತಿದ್ದು, ಇದರ ಮಧ್ಯೆ ಲಿಂಬಾವಳಿ ಆಗಾಗ ದೆಹಲಿಗೆ ತೆರಳುತ್ತಿದ್ದು ವಿಜೇಂದ್ರ ವಿರುದ್ಧ ದೂರು ನೀಡುತ್ತಿದ್ರು. ಹೈಕಮಾಂಡ್ಗೆ ಯತ್ನಾಳ್ ಅಂಡ್ ಟೀಮ್ ಎಷ್ಟೇ ದೂರು ನೀಡಿದ್ರು ನೋ ಯೂಸ್. ಯಾಕಂದ್ರೆ ವಿಜೇಂದ್ರ ಅಷ್ಟೊಂದು ಭದ್ರರಾಗಿದ್ದಾರೆ. ಬಿವೈ ವಿಜೇಂದ್ರಗೆ ದೆಹಲಿ ದೊರೆಗಳಿಂದಲೇ ಬಹುಪರಾಕ್ ಸಿಗ್ತಾ ಇದೆ. ಹೈಕಮಾಂಡ್ಗೆ ಯತ್ನಾಳ್ ಟೀಮ್ ದೂರು ನೀಡಿದ್ರು ನೋ ಯೂಸ್. ಲಿಂಬಾವಳಿ ಎಷ್ಟೇ ಬಾರಿ ದೆಹಲಿಗೆ ಹೋಗಿ ವಿಜೇಂದ್ರ ವಿರುದ್ಧ ದೂರು ನೀಡಿದ್ರು ರಿಸಲ್ಟ್ ಮಾತ್ರ ಝೀರೋ. ಅರವಿಂದ್ ಲಿಂಬಾವಳಿ ದೂರಿಗೆ ಬಿಜೆಪಿಯ ಹೈಕಮಾಂಡ್ ವರಿಷ್ಠರು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ. ನೆಪ ಮಾತ್ರಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಆದ್ರೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಇನ್ನ ಸರ್ವಸಮ್ಮತರಾಗಿ ವಿಜೇಂದ್ರ ಆಯ್ಕೆಗೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರೆದ್ರೆ ಪಕ್ಷಕ್ಕೆ ಲಾಭವಾಗಲಿದೆ. ಬೀದರ್ನಿಂದ ಚಾಮರಾಜನಗರದವರೆಗೂ ಸಂಘಟನೆಗೆ ಬಲ ಬಂದಂತಾಗುತ್ತೆ. ಜಾತಿ ಸಮೀಕರಣ ದೃಷ್ಟಿಯಿಂದಲೂ ಪಕ್ಷಕ್ಕೆ ವಿಜೇಂದ್ರ ಪ್ಲಸ್ ಪಾಯಿಂಟ್ ಆಗಿದ್ದಾರೆ. ಯಾಕಂದ್ರೆ ಲಿಂಗಾಯತ ವೋಟ್ಗಳು ಜಾಸ್ತಿ ವಿಜೇಂದ್ರಗೆ ಪ್ಲಸ್ ಪಾಯಿಂಟ್ ಆಗಿದ್ದು, ಹೀಗಾಗಿ ಜಾತಿ ಸಮೀಕರಣ ದೃಷ್ಟಿಯಿಂದಲೂ ಪಕ್ಷಕ್ಕೆ ವಿಜೇಂದ್ರನೇ ಪ್ಲಸ್ ಪಾಯಿಂಟ್. ಹೀಗಾಗಿ ಯತ್ನಾಳ್ ಬಣವನ್ನ ಸಮಾಧಾನ ಪಡಿಸಲು ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಎಷ್ಟೇ ಯತ್ನಾಳ್ ಅಂಡ್ ಟೀಮ್ ಹಾರಾಡಿದ್ರೂ ಸಹಿತ ವಿಜೇಂದ್ರ ಅವರ ಸ್ಥಾನ ಭದ್ರವಾಗಲಿದೆ.